ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ನೀವೆಲ್ಲರೂ ಆರೋಗ್ಯವಾಗಿಯೂ ಸಂತೋಷವಾಗಿಯೂ ಇದ್ದೀರಾ ಎಂದು ಭಾವಿಸಿದ್ದೇನೆ. ಪ್ರತಿದಿನ ಜೀವನದಲ್ಲಿ ಕೆಲಸದ ಒತ್ತಡ, ಮನೆಯ ಜವಾಬ್ದಾರಿ, ಹಣದ ಚಿಂತೆ, ಮನಸ್ಸಿನ ಬೇಸರ ಇವೆಲ್ಲದರ ಮಧ್ಯೆ ಸ್ವಲ್ಪ ಹೊತ್ತು ಮನಸ್ಸಿಗೆ ನೆಮ್ಮದಿ ಕೊಡುವುದು ಟಿವಿ ಮನರಂಜನೆ. ಅದರಲ್ಲಿ ವಿಶೇಷವಾಗಿ ಕುಟುಂಬ ಸಮೇತ ಕೂತು ನಗುತ್ತಾ ನೋಡಬಹುದಾದ ಕಾರ್ಯಕ್ರಮಗಳು ಜನರ ಮನಸ್ಸಿಗೆ ಇನ್ನಷ್ಟು ಹತ್ತಿರವಾಗುತ್ತವೆ. ಈಗ ಅಂತಹದ್ದೇ ಒಂದು ಹೊಸ ಪ್ರಯತ್ನವನ್ನು ಕಲರ್ಸ್ ಕನ್ನಡ ಮಾಡುತ್ತಿದೆ ಎನ್ನುವ ಸುದ್ದಿ ಕೇಳಿ ಜನರು ತುಂಬಾ ಖುಷಿಯಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಮುಗಿದರೂ ಅದರ ಸ್ಪರ್ಧಿಗಳ ಮೇಲಿನ ಪ್ರೀತಿ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಯಾಕಂದ್ರೆ ಜನರು ಅವರಿಗೆ ಕೇವಲ ಸ್ಪರ್ಧಿಗಳಂತೆ ನೋಡಿಲ್ಲ, ಮನೆಯವರಂತೆ ನೋಡಿದ್ದಾರೆ. ಕೆಲವರ ನಗು, ಕೆಲವರ ಕೋಪ, ಕೆಲವರ ಸರಳತೆ, ಕೆಲವರ ಕಣ್ಣೀರು ಇವೆಲ್ಲವೂ ಜನರ ಮನಸ್ಸಿಗೆ ತುಂಬಾ ಹತ್ತಿರವಾಗಿದೆ. ಒಂದು ಮನೆಯಲ್ಲಿರುವ ಅಕ್ಕ, ತಮ್ಮ, ಮಗಳು, ಸ್ನೇಹಿತ ಹೇಗಿರ್ತಾರೋ ಹಾಗೆ ಸ್ಪರ್ಧಿಗಳನ್ನು ಜನರು ಭಾವಿಸಿದ್ದಾರೆ. ಅದಕ್ಕೆ ಕಾರ್ಯಕ್ರಮ ಮುಗಿದ ಮೇಲೂ ಅವರ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನೋ ಆಸಕ್ತಿ ಜನರಲ್ಲಿ ಹಾಗೇ ಉಳಿದಿದೆ. ಇದೀಗ ಅದೇ ಜನರ ಪ್ರೀತಿಯ ಸ್ಪರ್ಧಿಗಳನ್ನು ಮತ್ತೆ ಒಟ್ಟಿಗೆ ಕರೆದುಕೊಂಡು ಹೊಸ ಮನರಂಜನಾ ಕಾರ್ಯಕ್ರಮ ಮಾಡುವ ಯೋಜನೆ ಜನರಿಗೆ ಹೊಸ ಉತ್ಸಾಹ ನೀಡಿದೆ. ಅದುವೇ ಕ್ವಾಟ್ಲೆ ಕಿಚನ್. ಕ್ವಾಟ್ಲೆ ಕಿಚನ್ ಎನ್ನುವ ಕಾರ್ಯಕ್ರಮವು ಕೇವಲ ಅಡುಗೆ ಕಾರ್ಯಕ್ರಮ ಅಲ್ಲ. ಇದು ನಗು, ಮಾತು, ಆಟ, ಸ್ಪರ್ಧೆ, ಸ್ನೇಹ, ಮಮತೆ ಎಲ್ಲವೂ ಸೇರಿರುವ ಒಂದು ಕುಟುಂಬದ ಮನರಂಜನೆ ಅನ್ನೋ ಭಾವನೆ ಮೂಡಿಸುತ್ತಿದೆ. ಕೆಲವೊಮ್ಮೆ ಜೀವನದಲ್ಲಿ ತುಂಬಾ ಬೇಸರವಾಗಿರುತ್ತೇವೆ. ಆದರೆ ಕೆಲಸದಿಂದ ಬಂದು ದಣಿದ ಕೂತಾಗ ಅಥವಾ ಮನಸ್ಸಿನಲ್ಲಿ ಚಿಂತೆ ಇದ್ದಾಗ ಟಿವಿ ಓಪನ್ ಮಾಡಿದ ಕೂಡಲೇ ಒಂದು ನಗು ಬರಬೇಕು ಅನ್ನಿಸುತ್ತದೆ. ಅಂತಹ ಸಮಯದಲ್ಲಿ ಹಾಸ್ಯಭರಿತ ಕಾರ್ಯಕ್ರಮಗಳು ಮನಸ್ಸಿಗೆ ಔಷಧಿಯಂತಾಗುತ್ತವೆ. ಇದರ ನಡುವೆ ರಕ್ಷಿತಾ ಅವರು ಕ್ವಾಟ್ಲೆ ಕಿಚನ್ಗೆ ಬರುತ್ತಾರೆ ಅನ್ನೋ ಸುದ್ದಿ ಇನ್ನೂ ಹೆಚ್ಚು ಚರ್ಚೆಯಾಗುತ್ತಿದೆ. ಯಾಕೆಂದ್ರೆ ಬಿಗ್ ಬಾಸ್ ಸಮಯದಲ್ಲಿ ಹಲವರು ಅವರನ್ನು ಮನೆಯ ಮಗಳಂತೆ ನೋಡಿದ್ದರು. ಅವರ ಸರಳ ಮಾತು, ಮುಗ್ಧ ನಗು, ಎನರ್ಜಿ, ಯಾರನ್ನೂ ನೋಯಿಸದೇ ಇರುವ ಸ್ವಭಾವ ಇವೆಲ್ಲವೂ ಜನರ ಮನ ಗೆದ್ದಿದೆ. ಮನೆಯಲ್ಲೊಂದು ಚಿಕ್ಕ ಮಗಳು ಇದ್ದರೆ ಮನೆ ತುಂಬಾ ಚೈತನ್ಯ ಇರುತ್ತದೆ ಅಲ್ಲವಾ? ಹಾಗೆ ರಕ್ಷಿತಾ ಇದ್ದರೆ ಕಾರ್ಯಕ್ರಮದಲ್ಲೂ ಸದಾ ಖುಷಿಯ ವಾತಾವರಣ ಇರುತ್ತದೆ ಅನ್ನೋ ನಂಬಿಕೆ ಜನರಲ್ಲಿ. ಕೆಲವರು ಮಾತನಾಡಿದರೆ ಮನೆ ತುಂಬಾ ನಗು ಬರುತ್ತದೆ. ಕೆಲವರು ಇದ್ದರೆ ಎಲ್ಲರೂ ಒಟ್ಟಿಗೆ ಸೇರುತ್ತಾರೆ. ರಕ್ಷಿತಾ ಕೂಡ ಅಂಥವರಲ್ಲಿ ಒಬ್ಬರು ಎಂದು ಹಲವರು ಹೇಳುತ್ತಾರೆ. ಅವರ ಚಟುವಟಿಕೆ ನೋಡಿದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಗುತ್ತಾರೆ. ಇಂದಿನ ಕಾಲದಲ್ಲಿ ಒಬ್ಬರನ್ನು ನಗಿಸುವುದು ಸುಲಭ ಅಲ್ಲ. ಪ್ರತಿಯೊಬ್ಬರಿಗೂ ತಮ್ಮದೇ ಸಮಸ್ಯೆ ಇರುತ್ತದೆ. ಆದರೂ ಕೆಲವರು ತಮ್ಮ ಮಾತು, ನಗು, ಸರಳ ವರ್ತನೆಗಳಿಂದ ಜನರ ಮನಸ್ಸು ಹಗುರ ಮಾಡುತ್ತಾರೆ. ಅದಕ್ಕೆ ರಕ್ಷಿತಾ ಬಂದರೆ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಅನ್ನೋ ಮಾತು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿಸುತ್ತವೆ. ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ಕೇವಲ ಒಬ್ಬರೇ ಅಲ್ಲ, ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರುವ ಹಲವರು ಭಾಗವಹಿಸಲಿದ್ದಾರೆ. ಮನೆಯೊಂದರಲ್ಲಿ ಅಜ್ಜಿ, ಅಪ್ಪ, ಅಮ್ಮ, ಅಣ್ಣ, ತಂಗಿ ಎಲ್ಲರೂ ಇದ್ದರೆ ಮನೆ ಜೀವಂತವಾಗಿರುತ್ತವೆ. ಹಾಗೆ ಇಲ್ಲಿ ಕೂಡ ಎಲ್ಲ ವಯಸ್ಸಿನವರು, ವಿಭಿನ್ನ ಸ್ವಭಾವದವರು ಇದ್ದರೆ ಕಾರ್ಯಕ್ರಮ ಮತ್ತಷ್ಟು ರಂಗೇರುತ್ತದೆ. ಒಬ್ಬರು ಸೀರಿಯಸ್ ಆಗಿದ್ದರೆ ಮತ್ತೊಬ್ಬರು ಫನ್ನಿ ಆಗಿರುತ್ತಾರೆ. ಇನ್ನೊಬ್ಬರು ಎಮೋಷನಲ್ ಆಗಿದ್ದರೆ ಈ ಮಿಕ್ಸ್ ಜನರಿಗೆ ಹೆಚ್ಚು ಇಷ್ಟವಾಗುತ್ತವೆ. ಕ್ವಾಟ್ಲೆ ಕಿಚನ್ನಲ್ಲಿ ಕೇವಲ ಕಾಮಿಡಿ ಮಾತ್ರ ಅಲ್ಲ, ಭಾವನೆಗಳೂ ಇರುತ್ತವೆ ಅನ್ನೋ ನಿರೀಕ್ಷೆ ಇದೆ. ಕೆಲವರು ಕುಕಿಂಗ್ ಮಾಡುವಾಗ ತಮ್ಮ ಮನೆಯ ನೆನಪುಗಳನ್ನು ಹೇಳಬಹುದು. ಕೆಲವರು ಜೀವನದ ಕಷ್ಟಗಳನ್ನು ಶೇರ್ ಮಾಡಬಹುದು. ಕೆಲವರು ತಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಹೇಳಬಹುದು. ಅದೇ ಸಮಯದಲ್ಲಿ ಸ್ಪರ್ಧೆಯ ಜೋಶ್ ಕೂಡ ಇರಬಹುದು. ನಾನು ಗೆಲ್ಲಬೇಕು ಅನ್ನೋ ಉತ್ಸಾಹ, ನಾವು ಬೆಸ್ಟೋ ಅನ್ನೋ ಕಾನ್ಫಿಡೆನ್ಸ್, ಟಾಸ್ಕ್ಗಳಲ್ಲಿ ನಡೆಯುವ ಫನ್ ಫೈಟ್ ಇವೆಲ್ಲವೂ ಕಾರ್ಯಕ್ರಮವನ್ನು ಇನ್ನಷ್ಟು ರಂಜಕ ಮಾಡುತ್ತವೆ. ನಿಜ ಜೀವನದಲ್ಲೂ ಹೀಗೆ ಅಲ್ಲವಾ? ಒಂದು ಕುಟುಂಬ ಫಂಕ್ಷನ್ ಅಂದರೆ ಹಬ್ಬದ ಸಮಯದಲ್ಲಿ ಎಲ್ಲರೂ ಕಿಚನ್ನಲ್ಲಿ ಸೇರಿ ಕೆಲಸ ಮಾಡುವಾಗ ಎಷ್ಟು ನಗು, ಎಷ್ಟು ಮಾತು, ಎಷ್ಟು ನೆನಪುಗಳು ಸೃಷ್ಟಿಯಾಗುತ್ತವೆ. ಯಾರಾದರೂ ಉಪ್ಪು ಜಾಸ್ತಿ ಹಾಕ್ತಾರೆ, ಮತ್ತೊಬ್ಬರು ತಮಾಷೆ ಮಾಡ್ತಾರೆ, ಇನ್ನೊಬ್ಬರು ಹಾಡು ಹಾಡ್ತಾರೆ. ಕೊನೆಯಲ್ಲಿ ಆ ಊಟಕ್ಕಿಂತಲೂ ಆ ಕ್ಷಣಗಳೇ ಹೆಚ್ಚು ನೆನಪಾಗುತ್ತವೆ. ಕ್ವಾಟ್ಲೆ ಕಿಚನ್ ಕೂಡ ಅಂತಹ ಕುಟುಂಬದ ಅನುಭವವನ್ನು ಟಿವಿ ಮೂಲಕ ಕೊಡಬಹುದು ಅನ್ನೋ ನಿರೀಕ್ಷೆ ಜನರಲ್ಲಿ ಇದೆ. ಒಟ್ಟಿನಲ್ಲಿ ನೋಡಿದರೆ ಈ ಕಾರ್ಯಕ್ರಮದಲ್ಲಿ ಎಮೋಷನಲ್ ಮೂಮೆಂಟ್ ಇರಬಹುದು, ಕಾಮಿಡಿ ಇರಬಹುದು, ಫ್ರೆಂಡ್ಶಿಪ್ ಇರಬಹುದು.
ಕಾಂಪಿಟೇಷನ್ ಕೂಡ ಇರಬಹುದು, ಪ್ಯೂರ್ ಎಂಟರ್ಟೈನ್ಮೆಂಟ್ ಇರಬಹುದು. ದಿನಪೂರ್ತಿ ಕೆಲಸ ಮಾಡಿ ದಣಿದ ಜನರಿಗೆ ಅರ್ಧ ಗಂಟೆ ಅಥವಾ 1 ಗಂಟೆ ಖುಷಿ ಕೊಡಬಲ್ಲ ಕಾರ್ಯಕ್ರಮಗಳು ಸದಾ ಜನರ ಹೃದಯದಲ್ಲಿ ಉಳಿಯುತ್ತವೆ. ಅದಕ್ಕೆ ಈಗಿನಿಂದಲೇ ಯಾರು ಬರುತ್ತಾರೆ, ಯಾವ ಕಂಟೆಸ್ಟೆಂಟ್ ಇರ್ತಾರೆ, ರಕ್ಷಿತಾ ಕನ್ಫರ್ಮ್ ಆಗಿದ್ದಾರಾ ಅನ್ನೋ ಕುತೂಹಲ ಜನರಲ್ಲಿ ಹೆಚ್ಚಾಗಿದೆ. ಹಾಗಾದರೆ ಪ್ರಿಯ ವೀಕ್ಷಕರೇ, ನಿಮಗೆ ಕ್ವಾಟ್ಲೆ ಕಿಚನ್ನಲ್ಲಿ ಯಾವ ಸ್ಪರ್ಧಿಗಳು ಬರಬೇಕು ಅನ್ನಿಸುತ್ತದೆ, ಯಾರ ಕಾಂಬಿನೇಷನ್ ನೋಡಬೇಕು ಅನ್ನಿಸುತ್ತದೆ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಅಭಿಪ್ರಾಯವು ಈ ಕಾರ್ಯಕ್ರಮದ ಮೇಲಿನ ನಿಮ್ಮ ಪ್ರೀತಿಯನ್ನು ತೋರಿಸುತ್ತದೆ.